ಮಾವ ಏನ್ ಇಷ್ಟೊಂದು ಖುಷಿಯಾಗಿದ್ದೀರಾ? ಅಲ್ಲಿ ನೋಡಿದ್ರೆ ಷಣ್ಮುಖಣ್ಣನು ಅಷ್ಟೊಂದು ಖುಷಿಯಾಗಿದ್ರು, ಇಲ್ಲಿ ನೋಡಿದ್ರೆ ನೀವು ಹಾಗೆ ಇದ್ದೀರಾ. ಮತ್ತೆ ಏನಾದ್ರೂ ಸಿಹಿ ಸುದ್ದಿ ಸಿಗ್ತಾ? ಬೇರೆ ಏನೂ ಇಲ್ಲ, ಖುಷಿನ ಎಲ್ರಿಗೂ ಹಂಚೋಣ ಅಂತ. ಏನ್ ಮಾವ ಅಂತ ವಿಷಯ? ಇರೋ ಖುಷಿನೇ ದುಪ್ಪಟ್ಟು ಮಾಡೋದು. ದುಪ್ಪಟ್ಟು ಮಾಡೋದಾ? ಅಂದ್ರೆ ಕೆಲ್ಸಕ್ಕೆ ಸಂಬಂಧಪಟ್ಟಿರೋ ವಿಷಯನ ಇಲ್ಲ ಮನೆಗೆ ಸಂಬಂಧಪಟ್ಟಿರೋ ವಿಷಯನ? ಮನೆಗೊಬ್ರು ಅತಿಥಿ ಬರ್ತಿದ್ರಲ್ಲ, ಅವ್ರಿಗೆ ಸಂಬಂಧಪಟ್ಟಿರೋದು. ಅತಿಥಿಗೋಸ್ಕರನಾ ಇಲ್ಲ ಅತಿಥಿನ ಜೋಪಾನವಾಗಿ ಕಾಯ್ತಿರೋರ್ಗೋಸ್ಕರನಾ? ಇಬ್ಬರು ಆರೋಗ್ಯವಾಗಿದ್ದಾರೆ, ಆದರೆ ಅವರು ಇನ್ನಷ್ಟು ಆರೋಗ್ಯವಾಗಿ ಖುಷಿಯಾಗಿರಲಿ ಅನ್ನೋದಕ್ಕೋಸ್ಕರ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಹೇಳ್ಬಿಡೋಣ ಅಂತ ಅನಿಸ್ತು. ಅದೇನು ಅಂತ ತಿಳ್ಕೊಳ್ಳೋದಕ್ಕೆ ಕಾಯ್ತಿದ್ದಾರೆ, ಬೇಗ ಹೇಳಿ. ನಾಳೆ ನಮ್ಮ ಮಗುಗೋಸ್ಕರ ಒಂದು ಫಂಕ್ಷನ್ ಇಟ್ಕೊಳ್ಳೋಣ ಅಂತ. ಬಳೆ ಶಾಸ್ತ್ರ ಮಾಡೋದಕ್ಕೆ ಇನ್ನೂ ಟೈಮ್ ಇದೆಯಲ್ಲ ಮಾವ? ಅದು ಶಾಸ್ತ್ರ, ಎಲ್ಲರನ್ನು ಕರೆಸಿ ನಿಮಗೆ ಆಶೀರ್ವಾದ ಸಿಗೋ ಹೋಗಿ ಮಾಡೋದು. ಆದರೆ ಈಗ ನಾವು ಮಾಡ್ತಿರೋದು ಮನೆಯವರಷ್ಟೇ, ನಾವೇ ಖುಷಿನ ಹಂಚ್ಕೊಳ್ಳೋದು. ಇದರಿಂದ ನಿನಗೂ ಖುಷಿ ಆಗುತ್ತೆ, ನಮ್ಮ ಮಗುಗೂ ಖುಷಿ ಆಗುತ್ತೆ. ಏನಂತೀಯ? ಫಂಕ್ಷನಾ? ಹೌದು. ನಿಮ್ಗೇನಾದ್ರೂ ಬುದ್ಧಿ ಇದೆಯಮ್ಮ? ನೀವು ಸಾಯಿಸ್ದೋಳೊಬ್ಳು ಮತ್ತೆ ಹುಟ್ಟು ಬರ್ತಿದ್ದಾಳೆ ಅಂದ್ರೆ ಅವಳಿಂದ ನಿಮ್ ಜೀವಕ್ಕೆ ಏನಾದ್ರು ಅಪಾಯ ಇದೆ ಅಂತ ಯೋಚನೆ ಮಾಡೋದ್ ಬಿಟ್ಟು ಸಂಭ್ರಮ ಮಾಡಕ್ ಹೊರಟಿದ್ದೀರಲ್ಲ. ನಿನಗೆ ಕೃಷ್ಣ ಮತ್ತೆ ಕಂಸನ್ ಕತೆ ಗೊತ್ತಿಲ್ಲ ಅನ್ಸತ್ತೆ. ಕಂಸನ್ ಸಾವು ಕೃಷ್ಣನಿಂದ ಅಂತ ಕಂಸನ್ ಗೊತ್ತಾದಾಗ ಅದನ್ನ ತಡೆಯಕ್ಕೆ ಅವನು ಎಷ್ಟೇ ಪ್ರಯತ್ನ ಪಟ್ರೂ ಆಗ್ಲಿಲ್ಲ. ಯಾಕೋ ಅದೇ ಕತೆ ನಮ್ಮನೇಲೂ ರಿಪೀಟ್ ಆಗೋ ಹಾಗಿದೆ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನು ಕಂಸ, ಬೆಳ್ಳಿ ಹೊಟ್ಟೆಲ್ ಹುಟ್ಟಿರೋ ಮಗು ಕೃಷ್ಣ, ಅದು ನನ್ನನ್ನೇ ಸಂಹಾರ ಮಾಡಕ್ ಬರ್ತಿದೆ ಅಂತ ಹೇಳ್ತಿದೀಯಾ? ಹೇಳ್ತಾ ಇಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನನ್ನನ್ನೇನ್ ಮಾಡು ಅಂತ್ಯ? ಚಿತ್ರನ್ ಕೊಂದಿದ್ ನಾನೇ ಅಂತ ಎಲ್ಲರ ಹತ್ರ ಹೇಳ್ಬಿಡ್ಲಾ? ಅಲ್ಲ, ಸತ್ಯ ಏನು ಅಂತ ತಿಳ್ಕೊ ಅಂತಿದ್ದೀನಿ. ಚಿತ್ರನ್ನ ಸಾಯಿಸ್ಬೇಕಾದ್ರೆ ನೀಲ್ಕಂಠ್ ಮಾವ ಇದ್ರು, ಭೈರ ಇದ್ದ. ಆದ್ರೆ ಈಗ ಅವರಿಬ್ರದ್ದು ಕೊಲೆ ಆಗಿದೆ. ಇನ್ನು ಉಳ್ದಿರೋದು ನೀನೊಬ್ಳೆ. ಕಂಸ ಯಾವ ಮಗುವಿಂದ ತನ್ನ ಸಾವಾಗತ್ತೆ ಅಂತ ಗೊತ್ತಿಲ್ಲದೆ ಎಲ್ಲ ಮಕ್ಕಳನ್ನು ಕೊಂದ. ನೀನು ಹಾಗೆ ಬೆಳ್ಳಿ ಹೊಟ್ಟೆಲಿರೋ ಮಗುನ ಕೊಂದು ಬಿಡು. ಚಿತ್ರ ಮತ್ತೆ ಹುಟ್ಟು ಬರ್ತಾಳೆ ಅಂತ ಹೇಳಿದ್ದಾರೆ. ಅವಳು ಈ ಭೂಮಿ ಮೇಲೆ ಬರಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಮ್ಮ. ಬೆಳ್ಳಿ ಹೊಟ್ಟೆಲಿರೋ ಮಗುನ ಸತ್ ಹೋಗೋ ತರ ಮಾಡ್ಬೇಕು. ಏನ್ ಮಾತಾಡ್ತಿದ್ಯಾ ನೀನು? ಯಾಕೆ ಬೆಳ್ಳಿ, ನಾನು ಈಗಲೇ ಹೇಳ್ಬಾರ್ದಾಗಿತ್ತ? ನಾನು ಷಣ್ಮಗಂಗೆ ಹೇಳಿದೆ ಸರ್ಪ್ರೈಸ್ ಕೊಡೋಣ ಅಂತ, ಅವನೇ ಈಗಲೇ ಹೇಳ್ಬಿಡು ಅಂತ ಹೇಳಿದ್ದು. ಈಗಲೇ ಹೇಳಿದ್ಕೆ ಅರ್ಧ ಖುಷಿ ಇಲ್ಲೇ ಹೋಯ್ತು ನೋಡು. ಈ ಫಂಕ್ಷನ್ ಮಾಡೋದ್ರಿಂದ ನಾನು ಖುಷಿಯಾಗಿರ್ತೀನಿ ಅಂತ ಯಾರು ಹೇಳಿದ್ದು? ಖುಷಿ ಆಗುತ್ತಲ್ವಾ? ಫಂಕ್ಷನ್ ಅಂದಮೇಲೆ ಖುಷಿ ಆಗುತ್ತಲ್ವಾ ಬೆಳ್ಳಿ? ಈಗಾಗಲೇ ಸಾಕಷ್ಟು ನೊಂದಿದ್ದೀನಿ ಮಾವ. ಆ ನೋವಿಗೆ ಇನ್ನೊಂದಷ್ಟು ನೋವು ಬರೋ ಹಾಗೆ ಫಂಕ್ಷನ್ ಮಾಡ್ತೀನಿ ಅಂದರೆ ನಾನು ಹೇಗೆ ಖುಷಿಯಾಗಿರ್ಲಿ? ಅಯ್ಯೋ ಬೆಳ್ಳಿ, ಮನೆಯವರು ಅಷ್ಟೇ ಇರ್ತೀವಿ, ನಿಂಗೂ ಒಂದು ಬದಲಾವಣೆ ಸಿಕ್ಕಾಗುತ್ತೆ. ಹೋದ ಸರಿನೂ ಮನೆಯವರೇ ಇದ್ದಿದ್ದು. ನನಗೂ ನನ್ನ ಮಗುಗೂ ಏನೂ ಆಗಲ್ಲ ಅಂತಾನೆ ಅನ್ಕೊಂಡಿದ್ದೆ. ಆದರೆ ಕೊನೆಗೇನಾಯ್ತು? ಮಾಯಕ ಬಂದು ವಾಸಿನೇ ಆಗ್ತಿರೋ ಹಾಗೆ ದೊಡ್ಡ ಗಾಯ ಮಾಡಿ ಹೊರಟೋದ್ರು. ಈಗಲೂ ನನಗದ್ರಿಂದ ಆಚೆ ಬರೋಕ್ಕಾಗ್ತಿಲ್ಲ ಮಾವ. ಎಲ್ಲರೂ ಮುಖ ನೋಡಿಕೊಂಡು ಧೈರ್ಯವಾಗಿದ್ದೀನಿ ಅಷ್ಟೇ. ಬೆಳ್ಳಿ, ನಾವು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಬೇಕು. ಆಗಲೇ ತಾನೇ ಹಳೆ ಕಹಿ ಘಟನೆಗಳನ್ನ ಮರೆಯೋದಕ್ಕಾಗೋದು. ನೀನಿನ್ನೂ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಬೆಳ್ಳಿ, ಬದಲಾಗಬೇಕು. ಬದಲಾವಣೆ ಒಳ್ಳೆಯದು, ಅದೇ ತಾನೇ ಜಗದ ನಿಯಮ. ನೀವು ನನ್ನನ್ನು ಒಪ್ಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಈ ಫಂಕ್ಷನ್ ಮಾಡೋದ್ರಿಂದ ನನಗೆ ಖುಷಿ ಆಗಲಿ ಸಂತೋಷ ಆಗಲಿ ಆಗಲ್ಲ.
ಮಾಡಿರೋ ಪಾಪನ ಕಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ಅನ್ಕೊಂಡ್ರೆ ಬೆಳ್ಳಿ ಹೊಟ್ಟೆಲ್ ಬೆಳೀತಾ ಇರೋ ಮಗುನ ಕೊಂದುಬಿಡು ಅಂತ ಹೇಳ್ತೀಯ. ನೀನು ನಿಜವಾಗ್ಲೂ ಮನುಷ್ಯಲ? ಮನೆಯಲ್ಲೆಲ್ಲರೂ ಎಷ್ಟು ಅನ್ಯೋನ್ಯವಾಗಿದ್ದಾರೆ. ನಿನ್ನ ಹೊಟ್ಟೆಲಂತೂ ಮಗು ಹುಟ್ಟಲಿಲ್ಲ, ಬೇರೆ ಹೊಟ್ಟೆಲಿ ಮಗು ಹುಟ್ಟಿದ್ಯಲ್ಲ, ಅದನ್ನ ಕೊಂದ್ಬಿಡು ಅಂತೀಯಲ್ಲ. ನಾಚಿಕೆ ಆಗದ ನಿನಗೆ? ನಿನಗೆ ಈ ದುರ್ಬುದ್ಧಿ ಇರೋದಕ್ಕೆ ದೇವ್ರು ಇನ್ನು ನಿನ್ನ ಬಂಜೆ ಆಗಿಟ್ಟಿರೋದು. ಅಮ್ಮ, ಮುಚ್ಚು ಬಾಯ್. ಅದಕ್ಕೆ ದೊಡ್ಡವ್ರು ಹೇಳೋದು ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು ಅಂತ. ನಾನ್ ನಿನಗೆ ಕೆಟ್ಟ ಬುದ್ಧಿ ಹೇಳ್ಕೊಟ್ಟು ಈಗ ನೀನು ಬದಲಾಗದೇ ಇರೋ ಸ್ಥಿತಿಗೆ ಹೋಗಿದೀಯಾ. ನೀನು ಬೆಳ್ಳಿ ಹೊಟ್ಟೆಲ್ ಬೆಳಿತಿರೋ ಮಗುನ ಸಾಯಿಸ್ಬೇಕು ಅಂತ ಹೊರಟಿದೀಯಲ್ಲ, ಈ ವಿಚಾರ ಏನಾದ್ರೂ ಮುತ್ತುಗ್ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ನನ್ನ ಒಡ ಹುಟ್ಟಿದವಳೆ ನನಗೆ ದ್ರೋಹ ಬಗೆದಿದ್ದಾಳೆ ಅಂತ ನೊಂದ್ಕೊಳಲ್ವಾ? ಪಾಪ ಬೆಳ್ಳಿ ಮೊದಲೇ ಒಂದ್ ಮಗುನ ಕಳ್ಕೊಂಡು ಸಂಕಟದಲ್ಲಿದ್ದಾಳೆ. ಈಗ ಅವಳಿಗೆ ಸಹಾಯ ಮಾಡ್ಕೊಂಡು ಚೆನ್ನಾಗಿರೋದು ಬಿಟ್ಟು ಅವಳಿಗೆ ಕೇಡ್ ಬಯಸ್ತೀಯ. ನೋಡು, ಆದಷ್ಟು ಬೇಗ ಒಳ್ಳೆ ಬುದ್ಧಿ ಕಲಿ. ಇಲ್ಲದೆ ಹೋದ್ರೆ ನನ್ನ ಮಗಳು ಅನ್ನೋದು ಕೂಡ ನಾನು ನೋಡೋದಿಲ್ಲ. ಇಲ್ಲಿ ತನಕ ಎಷ್ಟೋ ಕೆಟ್ಟದನ್ನ ಮಾಡ್ಕೊಂಡು ಬಂದಿದ್ದೀನಿ. ಆಸ್ತಿಗೋಸ್ಕರ ಎಷ್ಟೊಂದು ಕೊಲೆಗಳನ್ನ ಮಾಡಿದ್ದೀನಿ. ಈಗ ನಾನು ಒಳ್ಳೇದು ಮಾಡಬೇಕು ಅನ್ನೋ ಆಲೋಚನೆಯಲ್ಲಿದ್ದೀನಿ. ಇದಕ್ಕೋಸ್ಕರ ನನ್ನ ಮಗಳ ಪ್ರಾಣ ತೆಗೆಯೋದಕ್ಕೂ ನಾನು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಬೆಳ್ಳಿ, ಈಗ ಕೆಟ್ಟದ್ದು ಮಾಡೋದಕ್ಕೆ ಮಾಯ ಇಲ್ಲ ಅಲ್ವಾ? ಕೆಟ್ಟದ್ ನಡಿಬೇಕು ಅಂದ್ರೆ ಕೆಟ್ಟದ್ ಮಾಡೋರೇ ಇರ್ಬೇಕು ಅಂತ ಏನೂ ಇಲ್ಲ. ತಾನಾಗೆ ಏನಾದ್ರೂ ಅನಾಹುತ ಆಗ್ಬೋದಲ್ವ ಮಾವ? ಮತ್ತೆ ನಾನಂತ ನೋವು ಹೋಗಿ ನಿಲ್ಲಕ್ಕಾಗಲ್ಲ. ನೋಡಿ, ಈಗ ಈ ಫಂಕ್ಷನ್ ಮಾಡಲೇಬೇಕು ಅಂತ ಏನಿಲ್ಲ. ನನಗೆ ಅನ್ನಿಸ್ದಾಗ ನಾನೇ ಬಂದು ನಿಮ್ಮ ಹತ್ರ ಹೇಳ್ತೀನಿ. ಕೆಟ್ಟದ್ದೇ ಆಗುತ್ತೆ ಅಂತ ಯಾಕೆ ಅನ್ಕೋಬೇಕು? ಒಳ್ಳೇದು ಆಗ್ಬೋದು. ನಾವೆಲ್ಲರೂ ಸೇರಿ ಚಿತ್ರನ ಭರ್ಜರಿಗೆ ಸ್ವಾಗತ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬೆಳಿ, ಇನ್ನೊಂದು 5 ತಿಂಗಳಿಗೆ ಬಳೆ ಶಾಸ್ತ್ರ ಬರುತ್ತೆ. ಅದಾದಮೇಲೆ ಇನ್ನೊಂದು ಶಾಸ್ತ್ರ ಬರುತ್ತೆ, ಮತ್ತೊಂದು ಶಾಸ್ತ್ರ ಬರುತ್ತೆ. ಈ ಫಂಕ್ಷನ್ ಮಾಡೋದಕ್ಕೆ ಮತ್ತೆ ಟೈಮೇ ಸಿಗಲ್ಲ. ಅದಕ್ಕೆ ಈಗ ಹಳೆದಿನೆಲ್ಲ ಮರೆತು ಖುಷಿಯಾಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಕು, ಸರಿನಾ? ಬೆಳ್ಳಿ, ನಮಗೆ ದೇವರ ಅನುಗ್ರಹ ಇದೆ. ಆ ದೇವ್ರು ಖಂಡಿತವಾಗ್ಲೂ ನಮ್ಮನ್ನು ಕಾಪಾಡ್ತಾನೆ. ನಮ್ಮ ಮಗುಗೆ ಶಕ್ತಿ ಕೊಟ್ಟು ಈ ಭೂಮಿಗೆ ಬರೋ ಹಾಗೆ ಮಾಡ್ತಾನೆ. ಧೈರ್ಯವಾಗಿರು. ನಾಳೆ ನಾವೇ ಎಲ್ಲರೂ ಸೇರಿ ಒಂದು ಸಣ್ಣದಾಗಿ ಫಂಕ್ಷನ್ ಮಾಡೋಣ. ನನ್ನನ್ನೇ ಸಾಯಿಸ್ತೀನಿ ಅಂತಿದ್ಯಾ? ಸಮಯ ಬಂದ್ರೆ ಆ ಕೆಲಸ ಮಾಡೋದಕ್ಕೂ ನಾನು ಯೋಚನೆ ಮಾಡೋದಿಲ್ಲ. ಮುತ್ತು ಬೆಳ್ಳಿ ಚೆನ್ನಾಗಿರ್ತಾರೆ ಅಂದ್ರೆ ನಿನ್ನ ಸಾವು ನನ್ನಿಂದನೇ ಅಂತ ತಿಳ್ಕೊ. ಆ ಮಟ್ಟಕ್ಕೆ ನೀನು ಇಳಿಯೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ನೀನು ಏನೇ ಮಾಡಿದ್ರು ಅದು ನನಗೆ ತಿಳಿಯುತ್ತೆ. ಬದಲಾಗು. ಎಲ್ರ ಜೊತೆ ಚೆನ್ನಾಗಿ ಬದುಕೋದನ್ನ ಕಲ್ತ್ಕೊ. ನನ್ನ ಕಣ್ಣುಗಳು ಯಾವಾಗ್ಲೂ ನಿನ್ನ ಮೇಲೆ ಇರುತ್ತೆ. ಹುಷಾರ್. ನೆನ್ಪಿರತ್ತೆ ಅಮ್ಮ, ನೀನ್ ಕೊಟ್ಟಿರೋ ಏಟು ಚೆನ್ನಾಗೆ ನೆನ್ಪಿರತ್ತೆ. ಆದಷ್ಟು ಬೇಗ ನಿನ್ನ ಹಳೆ ನೀಲಾಂಬರಿಯಾಗಿ ಬದಲಾಯಿಸಿ ಈ ಆಸ್ತಿನ ನಾನು ಕೈವಶ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ನಿನ್ನ ಮಗಳು ಶರ್ಮಿಳಾನೇ ಅಲ್ಲ. ಐಶು, ಬಲೂನ್ ಎಲ್ಲ ಕಟ್ಬಿಟ್ಟ? ಆಮೇಲೆ ಕೇಕ್ ಆರ್ಡರ್ ಮಾಡ್ಬಿಟ್ಟ? ಅದನ್ನೇ ಮಾಡ್ತಾ ಇದ್ದೀನಿ. ಆಮೇಲೆ ಸ್ವೀಟ್ಸು ಅಡ್ಗೆ ಮಾಡ್ತಾರಲ್ಲ, ನೀನೇ ನೋಡ್ಕೋಬೇಕು, ಓಕೆನಾ? ಸರಿ. ಹೌದು, ಪೂಜೆಗೆ ಏನೇನು ಬೇಕೆಲ್ಲ ತಂದಿದ್ದೀರಾ? ಎಲ್ಲ ತಂದಿದ್ದೀನಿ. ಬೆಳ್ಳಿ, ಇನ್ನೂ ಏನಾದ್ರು ಬೇಕಪ್ಪ ಹೇಳ್ಬಿಡು, ನಾನು ಎಲ್ಲ ಮಾಡ್ಬಿಡ್ತೀನಿ. ಅದಕ್ಕೆ ನಾವ್ ಇಷ್ಟೊಂದು ಖುಷಿಯಾಗಿ ಓಡಾಡ್ತಿದೀವಿ, ನೀವ್ ನೋಡಿದ್ರೆ ಹೀಗ್ ಸಪ್ಪಗಿದ್ದೀರಲ್ಲ. ಬೆಳ್ಳಿ, ಓ ಸರಿ ಫಂಕ್ಷನ್ ನೀನು ಕೇಳದೆ ಮಾಡಿದ್ವಿ ಅಂತ, ಈ ಸರಿನೂ ನೀನ್ ಕೇಳದೆ ಮಾಡ್ತಿದೀವಿ ಅಂತ ಬೇಜಾರಾ? ನಿಮ್ ಒಪಿನಿಯನ್ ಕೇಳಿಲ್ಲ ಅಂತನಾ? ಏನಾಯ್ತು ಅದಕ್ಕೆ ಹೇಳಿ. ತಂಗವ, ಆರೋಗ್ಯ ಏನಾದ್ರು ಸರಿ ಇಲ್ವಾ? ಡಾಕ್ಟರ್ ಕರ್ಸನ? ಐಶು, ಡಾಕ್ಟರ್ ಫೋನ್ ಮಾಡು. ನನಗೆ ನೀವು ಈ ಫಂಕ್ಷನ್ ಮಾಡ್ತಿರೋದೇ ಇಷ್ಟ ಇಲ್ಲ. ಬೆಳ್ಳಿ, ಏನ್ ಹೇಳ್ತಿದ್ಯಾ ನೀನು? ಈಗ ಈ ಫಂಕ್ಷನ್ ಅವಶ್ಯಕತೆನೇ ಇರ್ಲಿಲ್ಲ ಅಣ್ಣ. ತಂಗವ,
ನೀನು ಹೊಟ್ಟೆಲಿರೋ ಮಗು ಖುಷಿಯಾಗಿರ್ಬೇಕು ಅಂತಾನೆ ಇದೆಲ್ಲ ಮಾಡ್ತಾ ಇರೋದು. ಫಂಕ್ಷನ್ ಮಾಡಿದ್ರೇ ನಾನು ಖುಷಿಯಾಗಿರ್ತೀನಿ ಅನ್ನೋದು ತಪ್ಪು. ನನಗೆ ಇನ್ನೂ ಹಳೇದೇ ಮರೆಯೋಕ್ಕಾಗ್ತಿಲ್ಲ. ಆಗ್ಲೇ ಈ ಥರ ಮತ್ತೆ ಫಂಕ್ಷನ್ ಮಾಡ್ತಿದ್ದೀರಲ್ಲ, ಇದ್ರಲ್ಲಿ ತಪ್ಪೇನಿದೆ ಅದಕ್ಕೆ? ಮತ್ತೆ ಆ ಥರ ಅನಾಹುತ ಆಗುತ್ತೇನೋ ಅಂತ ಭಯ ಆಗ್ತಿದೆ. ಹಂಗವ, ಈ ಭಯ ಹೋಗ್ಬೇಕು ಅಂತಾನೆ ಇದೆಲ್ಲ ಮಾಡ್ತಾ ಇರೋದು. ಎಲ್ಲಿ ಭಯ ಇರುತ್ತೋ ಅಲ್ಲಿ ತೊಂದರೆಗಳಿರುತ್ತೆ. ಅದಕ್ಕೆ ಈ ಫಂಕ್ಷನ್ ಎಲ್ಲ. ಒಂದು ಸಂಭ್ರಮ ಸಡಗರ ಅಂತ ಆದ್ರೆ ನಾವು ಪದೇ ಪದೇ ಯೋಚನೆ ಮಾಡೋದು ಕಮ್ಮಿ ಆಗತ್ತೆ. ಆಗ ನಾವು ಹೊಸ ಪ್ರಪಂಚಕ್ಕೆ ಹೋಗಿ ಬಂದಾಗ ಆಗತ್ತೆ. ಹಳೆದನ್ ಮರೆತು ಹೊಸದನ್ನ ನೆನ್ಪಲ್ಲಿ ಇಟ್ಕೋತೀವಿ ಅದಕ್ಕೆ. ಈಗ ಆಗ್ಬಾರ್ದಿತ್ತು, ನಿನಗಾಗ ನಡೆದೋಗಿದೆ. ಅದನ್ನ ಮರಿಬೇಕು ಬೆಳ್ಳಿ, ಮುಂದೆ ಹೋಗ್ಬೇಕು. ನಾಳೆ ಮನೇಲಿ ಫಂಕ್ಷನ್ ಇದೆ, ಕೆಲಸ ಇರತ್ತೆ. ಹ್ಞೂ ಅಕ್ಕ, ಅಮ್ಮ ಹೇಳ್ತಿದ್ರು ಬೆಳಿಗ್ಗೆ ಬೇಗ ಎದ್ದು ಅಡುಗೆ ಕೆಲಸ ಮಾಡಬೇಕು ಅಂತ. ಅರೆ ಟೈಮ್ ತುಂಬ ಕಮ್ಮಿ ಇದೆ, ಅಷ್ಟು ಕೆಲಸ ಹೇಗೆ ಮಾಡೋದು? ಅಯ್ಯೋ ದಡ್ಡಿ, ನಾನು ಹೇಳಿದ್ದು ಆ ಕೆಲಸ ಅಲ್ಲ, ಮತ್ತೆ ಫಂಕ್ಷನ್ನ ಹಾಳು ಮಾಡೋ ಕೆಲಸ. ಏನು ಹಾಳು ಮಾಡಬೇಕಾ? ಮತ್ತೆ ನಿನ್ನ ಈ ಮನೆಗೆ ಯಾಕೆ ಕರ್ಸಿದ್ದೀನಿ ಅನ್ಕೊಂಡೆ? ಅಡುಗೆ ಮಾಡ್ಕೊಂಡು ಎಲ್ರಿಗೂ ಬಡಿಸ್ಕೊಂಡಿರಕ್ಕ? ಧ್ವಂಸ ಮಾಡೋಕ್ಕೆ. ಏನನ್ನ? ನಾನು ಅನ್ಕೊಳ್ಳೋದೆಲ್ಲ ನಡಿಬೇಕು. ಯಾವುದು ನಡೆಯಲ್ವೋ ಅದನ್ನ ಧ್ವಂಸ ಮಾಡಬೇಕು. ನನ್ಗೆ ಯಾಕೋ ಭಯ ಆಗ್ತಿದೆ ಅಕ್ಕ. ಭಯ ಪಡ್ಕೊಂಡ್ರೆ ಏನೂ ನಡೆಯಲ್ಲ. ಧೈರ್ಯವಾಗಿ ಮುನ್ನುಗ್ಬೇಕು, ಅನ್ಕೊಂಡಿರೋದನ್ನ ಸಾಧಿಸ್ಬೇಕು. ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನಾಳೆ ನಡೆಯೋ ಫಂಕ್ಷನ್ನ ಹಾಳು ಮಾಡೋಕ್ಕೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಅದೆಲ್ಲ ಇರಲಿ, ಫಂಕ್ಷನ್ ಹಾಳು ಮಾಡಬೇಕು ಅಂತಿದ್ದೀರಲ್ಲ, ಅದ್ರ ಉದ್ದೇಶ ಏನು? ನಮಗೆಲ್ಲಿ ಗೌರವ ಮರ್ಯಾದೆ ಸಿಗಲ್ವೋ ಅಲ್ಲಿ ನಾವೇ ಎದ್ದು ನಿಂತು ಅದನ್ನ ಪಡ್ಕೋಬೇಕು. ನಮ್ಮಮ್ಮ ಮುತ್ತು ಬೆಳ್ಳಿ ಸಾವಾಸಕ್ಕೆ ಹೋದ್ರೆ ನಿನ್ನನ್ನು ಕೊಂದು ಬಿಡ್ತೀನಿ ಅಂತ ಹೇಳಿದ್ದಾರೆ. ಅಮ್ಮ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ? ನಾನು ಈ ಆಸ್ತಿನ ಗೆಲ್ಬೋದು, ಅದನ್ನ ನಂದಾಗಿ ಮಾಡ್ಕೋಬೋದು ಅಂತ ನನಗೆ ಯಾವಾಗ ಅನ್ಸೋದು? ಇದು ನನಗೆ ನಾನೇ ಇಟ್ಕೋತಾ ಇರೋ ಟೆಸ್ಟ್. ಅದಕ್ಕೆ ಗರ್ಭಿಣಿ ಆದವ್ರ ಮನಸ್ಸು ಮಗು ಥರ ಇರುತ್ತಂತೆ. ಅದಕ್ಕೆ ಆ ಮಗು ಮನಸ್ಸನ್ನ ಖುಷಿಯಾಗಿ ನೋಡ್ಕೋಬೇಕು. ಈ ತರ ಫಂಕ್ಷನ್ ಮಾಡಿದ್ರೆ ನೀನು ನಿನ್ನ ಹೊಟ್ಟೆಲಿರೋ ಮಗು ಇಬ್ರು ಸಂತೋಷವಾಗಿರ್ಬೋದು. ಅಮ್ಮ ಧೈರ್ಯವಾಗಿದೆಯಲ್ಲ ಅಂತ ಮಗುನು ಚಿಂತೆ ಮಾಡಿದ್ರೆ ಧೈರ್ಯವಾಗಿ ಮಲಗಿರುತ್ತೆ. ಈ ಅಭಿಮನ್ಯು ಇಲ್ವಾ, ಹೊಟ್ಟೆಲಿದ್ದಾಗ್ಲೂ ಎಲ್ಲ ಕಲ್ತದೆ. ಹಾಗೆ ಹೇಗೋ 6-7 ತಿಂಗಳಾದ್ಮೇಲೆ ಮಳೆ ಶಾಸ್ತ್ರ ಅಂತ ಮಾಡಬೇಕಲ್ಲ, ಆಗಲೇ ಮಾಡಿ. ಈಗ ಯಾಕೆ ಫಂಕ್ಷನ್ನು ಗಲಾಟೆ ಎಲ್ಲ? ಸ್ವಲ್ಪನಾದರೂ ನೆಮ್ಮದಿಯಾಗಿರ್ಬೋದಲ್ಲ ಅಂತ ನನ್ನ ಯೋಚನೆ. ವಿಷಯ ಏನು ಅಂದ್ರೆ ನಮಗ್ ಸಮಯ ಸರಿ ಇರ್ಲಿಲ್ಲ, ಅದಕ್ಕೆ ಮಗು ಕಳ್ಕೊಂಡ್ವಿ, ಆಸ್ತಿ ಕಳ್ಕೊಂಡ್ವಿ, ಎಷ್ಟೋ ನೋವು ಅನುಭವಿಸ್ತೀವಿ. ಈಗ ಹಾಗಲ್ಲ, ಎಲ್ಲ ಸರಿ ಹೋಗಿದೆ. ರೈಸ್ ಮಿಲ್ ಕಟ್ಟಿಸ್ತಾ ಇದೀವಿ, ಇಟ್ಕೆ ಫ್ಯಾಕ್ಟ್ರಿ ಕಟ್ಟಿಸ್ತಾ ಇದೀವಿ. ನಾವೆಲ್ಲೆಲ್ಲಿ ಏನೇನು ಕಳ್ಕೊಂಡ್ವು ಅದೇ ಜಾಗದಲ್ಲಿ ಎಲ್ಲ ಪಡ್ಕೋತಾ ಇದೀವಿ. ಈ ಸಂಭ್ರಮ ನೆನ್ಪಲ್ಲಿ ಉಳ್ಕೊಳ್ಳೋಂಥದ್ದು ಆಗ್ಬೇಕದ್ಕೆ. ಹೌದು ಅದಕ್ಕೆ, ನೀವೇನೇನೋ ಕೆಟ್ಟದಾಗತ್ತೆ ಅಂತ ಅನ್ಕೊಳ್ತಿದ್ದೀರಾ. ಆದ್ರೆ ಇದೊಂದು ಜಾಲಿ ಫಂಕ್ಷನ್ ಅಷ್ಟೇ. ಎಲ್ರೂ ಖುಷಿಯಾಗಿರ್ಬೇಕು, ಅದೇ ನಮ್ಮ ಉದ್ದೇಶ. ಚಿತ್ರಕ್ಕ ದೇವ್ರ ಅನುಗ್ರಹ ಪಡ್ಕೊಂಡು ಮತ್ತೆ ನಿನ್ನ ಮಗುವಾಗಿ ಮನೆಗೆ ಬರ್ತಿದ್ದಾರೆ. ನಾವ್ ಈ ತರ ಸಪ್ಪಗಿದ್ರೆ ಯಾಕಾದ್ರೂ ಬಂದ್ವು ಅಂತ ಅನ್ಸಲ್ವಾ ಅವ್ರಿಗೆ? ಎಲ್ರೂ ನಮ್ಮವರೇ ಅಂದ್ಮೇಲೆ ಕೆಟ್ಟದ್ ಮಾಡಕ್ಕೆ ಯಾರಿದಾರೆ ಹೇಳೋ? ಯೋಚನೆ ಮಾಡಿ ಹೇಳಪ್ಪ, ಸರಿನಾ? ಪ್ಲೀಸ್ ಅದಕ್ಕೆ ಯೋಚನೆ ಮಾಡಿ ಹೇಳಿ. ಅಲ್ಲಕ್ಕ, ಬೆಳ್ಳಿ ಮಗು ಹೆರೋದಕ್ಕೂ ನೀವು ಆಸ್ತಿ ಕಳ್ಕೊಳ್ಳೋದಕ್ಕೂ ಏನು ಸಂಬಂಧ? ಸಂಬಂಧ ಇದೆ. ಬೆಳ್ಳಿ ಮಗು ಹೆತ್ರೆ ಆ ಮಗುಗೆ ಅರ್ಧ ಆಸ್ತಿ ಹೋಗುತ್ತೆ. ಹಾ, ಇದು ಒಳ್ಳೆ ಪಾಯಿಂಟ್. ಆಮೇಲೆ ಮುಖ್ಯವಾದ ವಿಷಯ ಹೇಳ್ತೀನಿ ಕೇಳು. ಆಸ್ತಿ ಹೇಗಿದ್ರು ನನಗೆ ಬಂದೇ ಬರುತ್ತೆ, ಆದರೆ ನನಗೆ ಪೂರ್ತಿ ಆಸ್ತಿ ಬೇಕು. ಬೆಳ್ಳಿ ಮಗು ಹುಟ್ಟಿದ್ರೆ ನನಗೆ ಆ ಚಾನ್ಸ್ ಸಿಗಲ್ಲ. ನಾವು ಮಾಡಿರೋ ಕೆಟ್ಟ ಕೆಲಸ ಆ ಮಗುಗೆ ಗೊತ್ತಾಗಿ ಆ ಮಗು ನನ್ನನ್ನು ನಾಶ ಮಾಡಿಬಿಡತ್ತೆ ಅನ್ನೋ ಭಯ ನನಗೆ. ಅದಕ್ಕೆ ಆ ಮಗು ಹೊಟ್ಟೆಲಿರ್ಬೇಕಾದ್ರೇನೆ ಅದನ್ನ ಬೇರ್ ಸಮೇತ ಕಿತ್ತು ಹಾಕಬೇಕು. ನೀವು ಟೆನ್ಷನ್ ಮಾಡ್ಕೋಬೇಡಿ ಅಕ್ಕ, ನಾನು ನೋಡ್ಕೊತೀನಿ. ನಿಮ್ಮ ಪ್ಲಾನಿಂದ ಆ ಬೆಳ್ಳಿ ಮಗು ಸಾಯೋದಂತೂ ಗ್ಯಾರಂಟಿ.
ನನ್ನ ಮುದ್ದಿನ ಹೆಂಡತಿ ಏನು ಮಾತಾಡ್ತಿಲ್ವಲ್ಲ. ಅಲ್ಲ ಬಳ್ಳಿ, ತಾಯಿ ಆಗ್ತಿರೋಳು ಎಷ್ಟೊಂದು ಖುಷಿಯಾಗಿರಬೇಕು. ನೀನು ನೋಡಿದ್ರೆ ಹೀಗಿದೆಯಲ್ಲ, ಏನಾಯ್ತು? ಏನಿಲ್ಲ. ಸರಿ, ನಾಳೆ 9ರಿಂದ 10 ನಾವು ಫಂಕ್ಷನ್ ಮಾಡ್ತಿದ್ದೀವಿ. ಫಂಕ್ಷನ್ ಏನೇನು ತಯಾರಿ ಬೇಕೋ ಅದನ್ನೆಲ್ಲ ಷಣ್ಮುಗ ಮತ್ತು ಐಶು ಮಾಡ್ತಿದ್ದಾರೆ. ಈ ಫಂಕ್ಷನ್ನ ಮುಖ್ಯವಾಗಿ ಮುಂದೆ ನಿಂತು ನೋಡ್ಕೋತಿರೋದು ಯಾರು ಹೇಳು? ಯಾರು? ಚಿಕ್ಕಮ್ಮ. ಏನೇ ಆದರೂ ಸರಿ ಈ ಫಂಕ್ಷನ್ನ ಮಾಡಲೇಬೇಕು ಅಂತ ಚಿಕ್ಕಮ್ಮನೇ ಓಡಾಡ್ತಿದ್ದಾರೆ. ನಾನು ಯಾವ್ದು ಬೇಡ ಅಂತ ಹೇಳ್ತಿದ್ದೀನೋ ಎಲ್ಲರೂ ಅದನ್ನೇ ಮಾಡೋದಕ್ಕೆ ಎಲ್ಲ ತಯಾರಿನೂ ಮಾಡ್ಕೋತಿದ್ದೀರಾ. ಈ ಥರ ಮಾಡೋದ್ರಿಂದ ನನ್ನ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ ಮಾವ. ಬೆಳ್ಳಿ, ನೀನು ಯಾಕೆ ಒತ್ತಡ ತಗೋಬೇಕು? ಅದು ಅಲ್ಲದೆ ನೀನು ಇದನ್ನೆಲ್ಲ ಮರೀಲಿ ಅಂತ ತಾನೆ ನಾವೆಲ್ಲ ಸೇರಿ ಫಂಕ್ಷನ್ ಮಾಡ್ತಿರೋದು. ನೀನು ನೋಡಿದ್ರೆ ಕೂತಲ್ಲೇ ಕೂತಿದ್ಯಾ. ನನ್ನನ್ನು ಒಪ್ಸೋಕೆ ಒಂದು ಕಡೆ ನೀವು, ಇನ್ನೊಂದು ಕಡೆ ಆ ಐಶು ಷಣ್ಮುಗಣ್ಣ. ಅತ್ತೆ ಹತ್ರ ಹೋಗಿ ಹೇಳೋಣ ಅಂದರೆ ಅವ್ರು ಈ ಫಂಕ್ಷನ್ ನಡೆಸೋಕೆ ಅಂತಲೇ ಓಡಾಡ್ತಿದ್ದಾರೆ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬೆಳ್ಳಿ, ನಿನಗೆ ಬದಲಾವಣೆ ಬೇಕಾಗಿದೆ. ನೀನು ಮೊದಲು ಈ ಕಹಿ ಘಟನೆಯಿಂದ ಆಚೆ ಬರಬೇಕು. ಅದಕ್ಕೋಸ್ಕರ ನಾವಿಷ್ಟೆಲ್ಲ ಮಾಡ್ತಿರೋದು. ಈಗ ನನ್ನನ್ನೇ ನೋಡು. ಮೊದಲು ಬೈರನ್ ಕಳ್ಕೊಂಡೆ, ಆಮೇಲೆ ರೈಸ್ ಮಿಲ್ಲು, ಫ್ಯಾಕ್ಟ್ರಿ ಎಲ್ಲನೂ ಕಳ್ಕೊಂಡೆ. ಅದನ್ನೆಲ್ಲ ಮರೆಯೋದಕ್ಕಾಗಲ್ಲ, ಒಪ್ಕೋತೀನಿ. ಹಾಗಂತ ಅದನ್ನೇ ಯೋಚನೆ ಮಾಡ್ಕೊಂಡು ಕೂರೋದಕ್ಕಾಗತ್ತಾ? ಮುಂದೆ ಜೀವನದ ಬಗ್ಗೆ ಯೋಚನೆ ಮಾಡಬೇಕಲ್ವ? ನನಗೆ ಅರ್ಥ ಆಗುತ್ತೆ ಬೆಳಿ, ತಾಯಿ ಕರುಳು ಮರೆಯೋದಷ್ಟು ಸುಲಭ ಅಲ್ಲ ಅಂತ. ಹಾಗಂತ ಎಷ್ಟು ದಿನ ಅಂತ ಹೀಗೆ ಇರೋದಕ್ಕಾಗತ್ತೆ? ನೀವು ಎಷ್ಟು ಹೇಳಿದ್ರು ನನ್ನ ಮನಸ್ಸು ಯಾಕೋ ಒಪ್ತಿಲ್ಲ ಮಾವ. ಇದೊಂದ್ಸರಿ ನಿಮ್ಮ ಎಲ್ಲರ ಮಾತನ್ನು ಒಪ್ಕೊಳ್ದೆ ನನ್ನ ಒಳಗೆ ಏನಾಗ್ತಿದೆ ಅಂತ ತಿಳ್ಕೊಳ್ಬೇಕಾಗಿದೆ. ದಯವಿಟ್ಟು ಈ ಫಂಕ್ಷನ್ ಮಾಡೋದು ಬೇಡ. ಒಳ್ಳೇದೇ ಆಗಬೇಕು ಅಂದರೆ ಬೇರೆ ಯಾವಾಗಲಾದರೂ ಮಾಡಿದ್ರಾಯ್ತು. ಇನ್ನೂ ಎಷ್ಟೊಂದು ಟೈಮ್ ಇದೆ. ಆದರೆ ಈ ಸರಿ ಬೇಡ. ಸರಿ, ನಿನ್ನ ಮನಸ್ಸಿಗೆ ಇಷ್ಟ ಆಗ್ತಿಲ್ಲ ಅಂದಮೇಲೆ ಬೇಡ ಬಿಡು ಮಾವ. ಹೌದು ಬೆಳ್ಳಿ, ನಾವು ಇದನ್ನೆಲ್ಲ ಮಾಡ್ತಿದ್ದೆ ನಿನಗೋಸ್ಕರ. ನಿನಗೆ ಇಷ್ಟ ಇಲ್ಲ ಅಂದಮೇಲೆ ಯಾರಿಗೋಸ್ಕರ ಮಾಡೋಣ? ಬೇಡ ಬಿಡು, ನಾನು ಚಿಕ್ಕಮ್ಮನ ಹತ್ರ ಮಾತಾಡ್ತೀನಿ. ಮಾವ, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಿದೆ. ನೀವು ನನ್ನ ಮಾತಿಗೆ ಬೆಲೆ ಕೊಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ, ನೀನು ಮಲ್ಕೋ, ನಾನು ಹೋಗಿ ಚಿಕ್ಕಮ್ಮಂಗೆ ಹೇಳ್ಬರ್ತೀನಿ. ಏನಾಯ್ತು ಮುತ್ತು? ಏನೋ ಮಾತಾಡಬೇಕು ಅಂತ ಹೇಳಿದಂತೆ. ಚಿಕ್ಕಮ್ಮ, ಬೆಳ್ಳಿಗೆ ಈ ಫಂಕ್ಷನ್ ಮಾಡೋದು ಇಷ್ಟ ಇಲ್ವಂತೆ. ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ಈ ಫಂಕ್ಷನ್ ಮಾಡೋದು ಬೇಡ ಅಂತ. ಅಷ್ಟೊಂದು ಭಯ ಪಡೋ ಅಂಥದ್ದು ಏನಿದೆ ಮುತ್ತು? ಅಲ್ಲ ಮುತ್ತು, ಎಲ್ಲ ರೆಡಿ ಮಾಡಿದ್ದೀವಿ, ಈಗ ಬೇಡ ಅಂದರೆ ಹೇಗೆ? ಇದನ್ನು ಮೊದಲೇ ಹೇಳಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಹೇಳಿದ್ಲು, ಆದರೆ ನಾವೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅನಿಸುತ್ತೆ. ಅವಳಿಗೆ ಇನ್ನೂ ಅದೇ ನೋವು ಕಾಡ್ತಿದೆ. ಅಂದಮೇಲೆ ಅವಳಿಗೆ ಹಿಂಸೆ ಕೊಡೋದು ಸರಿಯಲ್ಲ ಅನಿಸುತ್ತೆ. ನಾವಾದರೂ ಹತ್ತಿದ್ದೀವಿ, ಸ್ವಲ್ಪ ಮರ್ತಿದ್ದೀವಿ. ಆದರೆ ಬೆಳ್ಳಿ, ಆ ಮಗುವಿನ ತಾಯಿ ಕರಳು ಸಂಬಂಧನ ಕಳ್ಕೊಂಡೋಗಾಗೋ ನೋವು ಆ ತಾಯಿಗೆ ಗೊತ್ತಿರುತ್ತೆ. ನಾವೆಲ್ಲ ತಯಾರಿ ಮಾಡ್ತಿದ್ದೀವಿ, ಈಗ ಕೊನೆಗಳಿಗೆ ಬೇಡ ಅಂದರೆ ಹೇಗೆ? ಬೆಳ್ಳಿ ಈ ಫಂಕ್ಷನ್ಗೆ ಒಪ್ಕೊಳ್ಳಲ್ಲ. ಹೌದಾ? ಮತ್ತು ನನ್ನ ಹತ್ರ ಯಾರಿಗೂ ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ಹೇಳಲೇ ಇಲ್ಲ. ಇಲ್ಲ, ಮಾತಾಡಿದಾಗ ಅವಳು ಸುಮ್ಮನೆ ಇದ್ಲು, ಸೈಲೆಂಟ್ ಆಗಿದ್ದಲ್ಲ, ಒಪ್ಕೊಂಡಿದ್ದಾಳೆ ಅಂದ್ಕೊಂಡು ನಾವು ಮುಂದುವರೆದ್ವಿ. ಇದೊಳ್ಳೆ ಪಜಿತಿ ಆಯ್ತಲ್ಲ. ಈಗ ಫಂಕ್ಷನ್ ಮಾಡಿದ್ರೂ ಕಷ್ಟ, ಮಾಡಲಿಲ್ಲ ಅಂದ್ರೂ ಕಷ್ಟ. ಬೆಳ್ಳಿಗಿರೋ ಭಯ ಹೋಗಲಿ ಅಂತ ನಾವು ಇದನ್ನೆಲ್ಲ ಮಾಡ್ತಿದ್ರೆ ಎಲ್ಲ ಉಲ್ಟಾ ಆಗ್ತದೆ. ಈ ಮನೇಲಿ ಇನ್ನೂ ದುಷ್ಟಶಕ್ತಿಗಳು ಇದೆಯಾ ಅನ್ನೋದೇ ನನ್ನ ಅನುಮಾನ. ಯಾಕೆ ಚಿಕ್ಕಮ್ಮ, ಯಾಕೆ ಹೀಗೆ ಹೇಳ್ತಿದ್ದೀರಾ? ಒಂದು ವೇಳೆ ಹಾಗೇನಾದರೂ ಇದ್ದರೆ ಯಾವುದೇ ಒಳ್ಳೆ ಕೆಲಸಗಳು ಆಗೋದಿಲ್ಲ. ಈಗ ನೋಡು, ಫಂಕ್ಷನ್ ಮಾಡಬೇಕು ಅಂತ ಅನ್ಕೋತಿದ್ದೀವಿ, ಅದು ಆಗ್ತಾನೆ ಇಲ್ವಲ್ಲ. ಚಿಕ್ಕಮ್ಮ, ಒಂದು ಕೆಲಸ ಮಾಡೋಣ. ಬೆಳ್ಳಿಗೆ ತಿಳಿಸ್ದೆ ನಾವು ಏನೇನು ಏರ್ಪಾಡು ಮಾಡಬೇಕೋ ಎಲ್ಲ ಮಾಡೋಣ. ಮತ್ತು ಏನು ಹೇಳ್ತಿದ್ಯಾ? ಇದು ಬೆಳ್ಳಿ ಫಂಕ್ಷನ್ನು, ಬೆಳ್ಳಿ ಗೊತ್ತಿಲ್ಲ ಅಂದರೆ ಹೇಗೆ? ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಅವಳನ್ನ ಒಪ್ಸೋಕೆ ಟ್ರೈ ಮಾಡ್ತೀನಿ. ಅವಳು ಒಪ್ಕೊಳ್ಳಿಲ್ಲ ಅಂದರೆ ನನಗೆ ಹೇಳು, ನಾನು ಅವಳಿಗೆ ತಿಳಿಸಿ ಹೇಳ್ತೀನಿ. ಸರಿ ಚಿಕ್ಕಮ್ಮ. ಸರಿ ಮುತ್ತು.